ಈ ಬಾರಿ ಅಧಿವೇಶನ ಆರಂಭಕ್ಕೂ ಮುನ್ನ ಈ ಬಾರಿ ಹೇಗಿರುತ್ತೆ ಅಧಿವೇಶನ ಅಂತ ಒಂದು ಟ್ರೈಲರ್ನ ಈಗಾಗಲೇ ಬಿಜೆಪಿ ನಾಯಕರು ಬಿಡ್ತಾ ಇದ್ದಾರೆ. ಯಾಕೆಂದರೆ ಈಗೆಲ್ಲ ಸಾಕಷ್ಟು ಡೆವಲಪ್ಮೆಂಟ್ಗಳಾಗ್ತಾ ಇದೆ. ಒಂದು ಕಡೆಗೆ ಬರ, ಮತ್ತೊಂದು ಕಡೆಗೆ ಬೇರೆ ಬೇರೆ ಬೆಳವಣಿಗೆಗಳ ನಡುವೆ ಈಗ ನಾಗೇಂದ್ರ ಅವರ ರಾಜೀನಾಮೆ ನೀಡಬೇಕು ಅನ್ನುವಂಥ ಮಾತನ್ನು ನೇರವಾಗಿಯೇ ಈಗ ಬಿಜೆಪಿ ನಾಯಕರು ಹೇಳ್ತಾ ಇದ್ದಾರೆ. ಇವತ್ತು ಸುನಿಲ್ ಕುಮಾರ್ ಅವರು ಒಂದು ದಾಖಲೆಯನ್ನು ಬಿಡುಗಡೆ ಮಾಡಿ CBI ಚಾರ್ಜ್ ಶೀಟ್ನಲ್ಲಿ ಈಗಾಗಲೇ ಸಚಿವರ ಹೆಸರಿದೆ. ಹೀಗಿದ್ದಾಗ ಅವರನ್ನು ಮತ್ತೆ ಸಂಪುಟಕ್ಕೆ ಹೇಗೆ ಸೇರಿಸ್ಕೊಂಡ್ರಿ ಅಂತ ನಾಗೇಂದ್ರ ಅವರನ್ನು ಪ್ರಶ್ನೆ ಮಾಡ್ತಾ ಇದೆ. ಸಾಕಷ್ಟು ಬೆಳವಣಿಗೆಗಳ ಬಳಿಕ ಈಗ ಕಾಂಗ್ರೆಸ್ ಪಕ್ಷ ಕೂಡ ನಾಗೇಂದ್ರ ಅವರನ್ನ ಸಮರ್ಥನೆ ಮಾಡ್ಕೊಳ್ತಾ ಇದೆ. ಕಾನೂನು ರೀತಿಯಲ್ಲೇ ಎಲ್ಲವನ್ನೂ ಮಾಡಲಾಗಿದೆ ಅಂತ ಖುದ್ದು ಮುಖ್ಯಮಂತ್ರಿಗಳು ಹೇಳ್ತಾ ಇದ್ದಾರೆ. ನಾನು ಬಿ ನಾಗೇಂದ್ರ ಎಂಬ ಹೆಸರಿನ ನಾನು ಯಾವುದೇ ಕಾರಣಕ್ಕೂ ದಲಿತರ ಅಮೌಂಟ್ ತಿಂದಿರುವಂತ ಸರ್ಕಾರದ ಖಜಾನೆಯನ್ನ ಲೂಟಿ ಮಾಡಿದಂಥದ್ದು, ಭ್ರಷ್ಟಾಚಾರವನ್ನ ಮಾಡಿ ಸಿಕ್ಕಿಬಿದ್ದು ಜೈಲಿಗೆ ಹೋದಂತ ಒಬ್ಬ ವ್ಯಕ್ತಿಯನ್ನ ಕ್ಯಾಬಿನೆಟ್ ಅಲ್ಲಿ ಇರೋಕೆ ಯೋಗ್ಯತೆ ಇರಲ್ಲ. ಯಾರ ಮೇಲೆ ಕೇಸ್ ಇಲ್ಲ ಅಂತ ಕುಮಾರಸ್ವಾಮಿ ಅವರು ಜಾಮೀನು ತಗೊಂಡಿಲ್ವಾ? DK ಶಿವಕುಮಾರ್ ಜಾಮೀನು ತಗೊಂಡಿಲ್ವಾ? ರಾಜಕಾರಣ ಮತ್ತು ಭ್ರಷ್ಟಾಚಾರ ಇವೆರಡೂ ಕೂಡ ಮೊದಲಿನಿಂದಲೂ ಒಂದಕ್ಕೊಂದು ಕೂಡಿಕೊಂಡಿರುವ ಪದಗಳೇ. ರಾಜಕಾರಣಿಗಳು ಸಹ ಅವಕಾಶ ಸಿಕ್ಕಾಗ್ಲಿಲ್ಲ ಈ ಪದಗಳನ್ನ ಸರಿಯಾದ ರೀತಿಯಲ್ಲಿ ಸರಿಯಾದ ಸಮಯಕ್ಕೆ ಬಳಸಿಕೊಳ್ತಾನೆ ಇರ್ತಾರೆ. ಇದಕ್ಕೆ ತಾಜಾ ಉದಾಹರಣೆ ಸಚಿವ ನಾಗೇಂದ್ರ ಪ್ರಕರಣ. 187 ಕೋಟಿ STಗಳ ದುಡ್ಡನ್ನ, ದಲಿತರ ದುಡ್ಡನ್ನ ತಿಂದಿರುವಂತವರು ನೂತನ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿ ಸರಿಯಾಗಿ ವಾರ ಮುಗಿದಿಲ್ಲ. ಅದಾಗ್ಲೇ ನಾಗೇಂದ್ರ ರಾಜೀನಾಮೆ ನೀಡಬೇಕು ಎಂಬ ಪಟ್ಟು ಇನ್ನಷ್ಟು ಬಿಗಿಯಾಗುವ ಲಕ್ಷಣಗಳು ಕಾಣಿಸಿಕೊಳ್ತಿದೆ. ನಾಗೇಂದ್ರ ಅವ್ರನ್ನ ಕ್ಯಾಬಿನೆಟ್ ನಲ್ಲಿ ಮುಂದುವರಿಸಬಾರದು. ಅದರಲ್ಲೂ ವಿಪಕ್ಷ ಬಿಜೆಪಿ ನಾಯಕರು ನಾಗೇಂದ್ರ ಪದತ್ಯಾಗವನ್ನ ಅಧಿವೇಶನದಲ್ಲಿ ಅಸ್ತ್ರವಾಗಿ ಬಳಸಿಕೊಳ್ಳಲು ಮುಂದಾಗ್ತಾ ಇದ್ದಾರೆ. ಮೊದಲ ದಿನವೇ ನಾಗೇಂದ್ರ ಸಂಪುಟ ಸೇರ್ಪಡೆ ಬಗ್ಗೆ ತಗಾದೆ ಎತ್ತಿದ್ದ ಬಿಜೆಪಿ ನಾಯಕರು ಇಂದು ದಾಖಲೆ ಪ್ರದರ್ಶಿಸುವ ಮೂಲಕ ಮುಂದಿನ ಹೋರಾಟದ ಸರಕನ್ನ ಜಗಜ್ಜಾಹೀರು ಮಾಡಿದ್ದಾರೆ. ಬಿಜೆಪಿ ನಾಯಕ ಸುನೀಲ್ ಕುಮಾರ್ ವಾಲ್ಮೀಕಿ ನಿಗಮ ಹಗರಣದ CBI ಚಾರ್ಜ್ ಶೀಟ್ ಅನ್ನ ಟ್ವೀಟ್ ಮಾಡಿ ಕೇಸ್ನ ಸಂಚಿನಲ್ಲಿ ನಾಗೇಂದ್ರರ ಪಾತ್ರ ವ್ಯಾಪಕ ಮತ್ತು ಪ್ರಧಾನವಾಗಿದೆ ಎಂದು ಹೇಳಿದ್ದಾರೆ. ಇಂತಹ ಘೋಷಿತ ಆರೋಪಿಯನ್ನ ಸಂಪುಟಕ್ಕೆ ಹೇಗೆ ಸೇರಿಸಿಕೊಂಡಿದ್ದೀರಿ ಎಂದು ಪ್ರಶ್ನಿಸಿದ್ದಾರೆ. ಸ್ವತಃ ತಾನು ನಿರ್ವಹಿಸಿದಂಥ ಇಲಾಖೆಯಲ್ಲಿ ಭ್ರಷ್ಟಾಚಾರವನ್ನ ಮಾಡಿ ಸಿಕ್ಕಿಬಿದ್ದಿರುವಂಥದ್ದನ್ನ ಮುಖ್ಯಮಂತ್ರಿಗಳೇ ಸದನದಲ್ಲಿ ಒಪ್ಕೊಂಡಿರೋದು ನಂಬರ್ 1. ನಂಬರ್ 2, ಈ ಹಣವನ್ನ ಬೇರೆ ಬೇರೆ ಖಾತೆಗಳಿಗೆ ವರ್ಗಾವಣೆ ಮಾಡಿದ್ದಾರೆ. ಈ ಬೇರೆ ಬೇರೆ ಖಾತೆಗಳಲ್ಲಿ ವರ್ಗಾವಣೆ ಮಾಡಿರಬೇಕಾದ್ರೆ ಆ ಖಾತೆಯನ್ನು ನಿರ್ವಹಿಸ್ತಾ ಇದ್ದಂಥ ಸಚಿವರ ಪಾತ್ರ ನೇರ ಇದೆ ಎನ್ನುವಂಥದ್ದು CBI ಮತ್ತು ED ಈಗಾಗಲೇ ಸ್ಪಷ್ಟಪಡಿಸಿದೆ. ಮತ್ತು ಇನ್ನೂ ಒಂದು ಹೆಜ್ಜೆ ಮುಂದೋಗಿ CBI ತನ್ನ ಚಾರ್ಜ್ ಶೀಟ್ನಲ್ಲಿ ಭಾಳ ಸ್ಪಷ್ಟವಾಗಿ ಹೇಳಿದೆ, ಅವರು ತನಿಖೆಗೆ ಸಹಕಾರ ಮಾಡ್ತಾ ಇಲ್ಲ ಅನ್ನುವಂಥ ಮಾತನ್ನು ಕೂಡ ಹೇಳಿದ್ದಾರೆ. ಈಗ ಆ ಖಾತೆಯನ್ನು ನಿರ್ವಹಿಸಿ ಭ್ರಷ್ಟಾಚಾರವನ್ನು ಮಾಡಿ ಸಿಕ್ಕಿಬಿದ್ದು ಜೈಲಿಗೆ ಹೋದಂಥ ಒಬ್ಬ ವ್ಯಕ್ತಿಯನ್ನು ಮತ್ತೆ ನೀವು ಸಚಿವ ಸಂಪುಟದಲ್ಲಿ ಸೇರಿಸ್ಕೋತೀರಿ. ಮತ್ತು ಅದೇ ಇಲಾಖೆಯ ಚರ್ಚೆಗಳ ವಿಷಯಗಳು ಬಂದಾಗ ಆ ಇಲಾಖೆಯ ಸಚಿವನನ್ನು ಕೂರಿಸ್ಕೊಂಡೆ ನೀವು ಚರ್ಚೆ ಮಾಡ್ತೀರಾ? ಈಗ ವಾಲ್ಮೀಕಿ ನಿಗಮವನ್ನು ಬಿಟ್ಟು ಸಚಿವ ಸಂಪುಟದಲ್ಲಿ ಇನ್ನೇನೋ ಬೇರೆ ಚರ್ಚೆಗಳನ್ನು ಮಾಡ್ಲಿಕ್ಕೆ ಸಾಧ್ಯ ಇಲ್ವಾ? ಅಥವಾ ಆ ಇಲಾಖೆಯ ಚರ್ಚೆ ಬಂದಾಗ ನಾಗೇಂದ್ರನ ಸಚಿವ ಸಂಪುಟದಿಂದ ಹೊರಗೆ ಕೂರಿಸ್ತೀರಾ ನೀವು? ಸರ್ಕಾರದ ಖಜಾನೆಯನ್ನು ಲೂಟಿ ಮಾಡಿದಂಥದ್ದು ಮತ್ತು ಆ ಖಜಾನೆಯಲ್ಲಿ ಸುಮಾರು 89 ಕೋಟಿ ರೂಪಾಯಿ ದುರುಪಯೋಗ ಆಗಿದೆ ಅಂತೇಳಿ ಸ್ವತಃ ಮುಖ್ಯಮಂತ್ರಿಗಳೇ ಒಪ್ಕೊಂಡಿರೋದು ಸಿದ್ದರಾಮಯ್ಯ ಸದನದಲ್ಲಿ. ಅಂಥ ಆರೋಪಿಯನ್ನು ಮತ್ತೆ ಈಗ ನೀವು ಸಚಿವ ಸಂಪುಟಕ್ಕೆ ಸೇರಿಸ್ಕೊಳ್ತೀರಿ ಅಂತಂದರೆ ಇದೊಂದು ಕಳಂಕ ಸರ್ಕಾರ ಅಂತ ಹೇಳಬೇಕು, ಅಥವಾ ಒಬ್ಬ ಭ್ರಷ್ಟಾಚಾರಿಯನ್ನು ಮತ್ತೊಂದು ಸಾರಿ ಮುಂದುವರಿಸಲಿಕ್ಕೆ ಈ ಪ್ರಕರಣವನ್ನು ಮುಚ್ಚಿ ಹಾಕುವಂಥ ಎಲ್ಲೋ ಒಂದು ಪರೋಕ್ಷವಾದಂಥ ಪ್ರಯತ್ನ ನಡೆದಿದೆಯಾ ಅನ್ನುವಂಥದ್ದು ಪ್ರಶ್ನೆ ಇದೆ. ಮತ್ತೊಂದೆಡೆ ಅತ್ತ ಬಿಜೆಪಿಯು ಆಗಸ್ಟ್ 13ರಂದು ಶಾಸಕಾಂಗ ಪಕ್ಷದ ಸಭೆ ಕರೆದಿದ್ದು ಈ ಸಭೆಯಲ್ಲಿ ನಾಗೇಂದ್ರ ಪ್ರಕರಣವನ್ನ ಹೇಗೆ ಪ್ರಸ್ತಾಪಿಸಬೇಕು ಎಂಬ ಬಗ್ಗೆ ಚರ್ಚೆ ಮಾಡಲಿದೆ. ಸದನ ಆರಂಭವಾಗುವ ದಿನದಿಂದಲೇ ನಾಗೇಂದ್ರ ಪ್ರಕರಣವನ್ನ ಅಸ್ತ್ರವಾಗಿ ಬಳಸಿಕೊಳ್ಳಬೇಕು ಎಂಬುದು ಬಿಜೆಪಿ ನಾಯಕರ ಚಿಂತನೆ. ಆದರೆ ಯಾವಾಗ ವಿಚಾರವನ್ನ ಸದನದೊಳಗೆ ಮಂಡಿಸಬೇಕು, ಯಾವ ಮಾದರಿಯಲ್ಲಿ ಮತ್ತು ಯಾವ ನಿಯಮದಡಿ ಪ್ರಸ್ತಾಪಿಸಿದ್ರೆ ಅನುಕೂಲ ಎಂಬ ಬಗ್ಗೆ ತಂತ್ರಗಾರಿಕೆ ಮಾಡಬೇಕಿದೆ. ಇನ್ನು ನಾಗೇಂದ್ರ ವಿಚಾರಕ್ಕೆ ಮಾತನಾಡಿರುವ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಹಾಗೂ ವಿಪಕ್ಷ ನಾಯಕ ಆರ್ ಅಶೋಕ್ ನಾಗೇಂದ್ರ ರಾಜೀನಾಮೆ ನೀಡಲೇಬೇಕು ಎಂದು ಗುಡುಗಿದ್ದಾರೆ. ಮತ್ತೆ 187 ಕೋಟಿ ಬಡವರ ದುಡ್ಡನ್ನ, STಗಳ ದುಡ್ಡನ್ನ, ದಲಿತರ ದುಡ್ಡನ್ನ ತಿಂದಿರುವಂತವರು, ದಲಿತರ ಅಮೌಂಟ್ ತಿಂದಿರುವಂತವರು ಯಾವುದೇ ಕಾರಣಕ್ಕೂ ಕ್ಯಾಬಿನೆಟ್ ಅಲ್ಲಿ ಇರೋಕೆ ಯೋಗ್ಯತೆ ಇರಲ್ಲ. ಆದ್ರಿಂದ ಮೋಸ್ಟ್ಲಿ ಸಿದ್ದರಾಮಯ್ಯನವರು, DK ಶಿವಕುಮಾರ್ ಅವರು ನಾಗೇಂದ್ರ ಬೆದರಿಕೆ ಹಾಕಿದ್ದಾರೆ ಅಂತ ಅವ್ರನ್ನ ಸೇರಿಸ್ಕೊಂಡಿದ್ದಾರೆ. ಸದನದ ಹೊರಗಡೆ ರಾಜ್ಯಾದ್ಯಂತ ಇದ್ರ ಬಗ್ಗೆ ಹೋರಾಟವನ್ನು ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೇವೆ. ಯಾವುದೇ ಕಾರಣಕ್ಕೂ ಪರಿಷ್ಠ ಪಂಗಡಕ್ಕೆ
ಅವರ ಅನ್ನವನ್ನ ಕಸ್ಕೊಂಡಿರ್ತಕ್ಕಂಥ ನಾಗೇಂದ್ರ ಅವ್ರನ್ನ ಕ್ಯಾಬಿನೆಟ್ನಲ್ಲಿ ಮುಂದುವರಿಸಬಾರದು. ಇದನ್ನು ನಾವು ಮತ್ತೆ ಆಗ್ರಹವನ್ನು ಪಡಿಸ್ತಾ ಇದ್ದೇವೆ. ಅದ್ರ ವಿರುದ್ಧ ನಾವು ಹೋರಾಟವನ್ನು ಕೂಡ ಮಾಡ್ತೇವೆ. ಮತ್ತೊಂದು ಕಡೆ ನಾಗೇಂದ್ರ ಪ್ರಕರಣವನ್ನ ಮುಜುಗರ ಎಂದು ಭಾವಿಸಲು ಕಾಂಗ್ರೆಸ್ ಬಿಲ್ಕುಲ್ ಒಪ್ಪುತ್ತಿಲ್ಲ. ಈ ಸಂಬಂಧ ಈಗಾಗಲೇ ತಜ್ಞರಿಂದ ಕಾನೂನು ಅಭಿಪ್ರಾಯ ಪಡೆದಿರುವ ಕೈ ನಾಯಕರು ತಾಂತ್ರಿಕ ಮತ್ತು ಕಾನೂನಾತ್ಮಕವಾಗಿ ನಾಗೇಂದ್ರ ಪ್ರಕರಣವನ್ನ ಸಮರ್ಥಿಸಿಕೊಳ್ಳಲು ಸಿದ್ಧ ಎನ್ನುತ್ತಿದೆ. ಇದಕ್ಕಾಗಿ ಮುಖ್ಯಮಂತ್ರಿ ಆದಿಯಾಗಿ ಸಾಲು ಸಾಲು ನಾಯಕರು ನಾಗೇಂದ್ರರನ್ನ ಗಟ್ಟಿಯಾಗಿ ಸಮರ್ಥಿಸಿಕೊಳ್ತಿದ್ದಾರೆ. ಯಾರ ಮೇಲೆ ಕೇಸ್ ಇಲ್ಲ ಅಂತ ಕುಮಾರಸ್ವಾಮಿ ಅವರು ಜಾಮೀನು ತಗೊಂಡಿಲ್ವಾ? ಡಿ ಕೆ ಶಿವಕುಮಾರ್ ಜಾಮೀನು ತಗೊಂಡಿಲ್ವಾ? ಎಷ್ಟು ಜನ ಮಂತ್ರಿ ಆಗಿದ್ದವರೆಲ್ಲ ಜಾಮೀನು ತಗೊಂಡಿರ್ಲಿಲ್ವಾ? ಈಗಿರೋರೆಲ್ಲ ತಗೊಂಡಿಲ್ವಾ? ಎಷ್ಟು ಜನ ಕೇಸ್ ಇದೆ ತೋರಿಸಿದ್ದಾರೆ. ಕಾನೂನು ಉಲ್ಲಂಘನೆ ಮಾಡಿದ್ದಾರೆ ಅಂತ, ಷರತ್ತುಗಳ ಉಲ್ಲಂಘನೆ ಆಗಿದೆ ಅಂತ ಕರ್ನಾಟಕ ಬಿಟ್ಟು ಹೊರಗಡೆ ಹೋಗಿದ್ದಾರೆ ಅಂತ ಸರ್. ನನಗೆ ಯಾವುದೂ ಗೊತ್ತಿಲ್ಲ. ಅದು ನನಗೆ ಗೊತ್ತಿಲ್ಲ. ನನಗೆ ಅವ್ರಿಗೆ ಏನು ಕಂಡೀಷನಲ್ ಜಾಮೀನಾಗಿದ್ದು ಗೊತ್ತಿಲ್ಲ, ಅಥವಾ ಅದನ್ನು ಉಲ್ಲಂಘನೆ ಮಾಡಿದಾರೂ ಗೊತ್ತಿಲ್ಲ. ನನಗೆ ತಿಳ್ಕೊಂಡು ಮಾತಾಡ್ತೀನಿ. ನಾನು ತಿಳ್ಕೊಂಡು ಮಾತಾಡ್ತೀನಿ. ನನಗೆ ಆಗಿದ್ದೂ ಗೊತ್ತಿಲ್ಲ, ಬಿಟ್ಟಿದ್ದೂ ಗೊತ್ತಿಲ್ಲ. ಈಗ ಸಚಿವ ಸ್ಥಾನಕ್ಕೆ ಕೂತು ಬಂದಿದೆ ಅಂತ ಹೇಳಿ ಈಗ ಅದಕ್ಕೆ ಮತ್ತೆ ಬೇರೆ ನನಗೆ ಗೊತ್ತಿಲ್ಲ. ನನಗೆ ಗೊತ್ತಿಲ್ಲ. ಅದನ್ನು ಮುಖ್ಯಮಂತ್ರಿಗಳು ತಿಳ್ಕೊತಾರೆ, ಅವರು ನಿರ್ಣಯ ತೆಗೆದುಕೊತಾರೆ. ನಾಗೇಂದ್ರ ವಿಚಾರ ಅವ್ರದ್ದು ನಾನೇನೋ ಇದ್ರೊಳಗೆಲ್ಲ ನೋಡಿದೆ, ಅದು ಮಾನ್ಯ ಮುಖ್ಯಮಂತ್ರಿಗಳು ಅದಕ್ಕೆ ಉತ್ತರ ಕೊಟ್ಟಿದ್ದಾರೆ. ಸೊ ನಾನು ಅದಕ್ಕೆ ಹೆಚ್ಚು ಹೇಳೋದಕ್ಕೆ ಹೋಗೋದಿಲ್ಲ. ಇನ್ನು ಈ ಬೆಳವಣಿಗೆ ಬಗ್ಗೆ ನಾಗೇಂದ್ರ ಅವರನ್ನ TV9 ತಂಡ ಸಂಪರ್ಕಿಸಿತಾದ್ರೂ ಸದನದಲ್ಲೇ ಎಲ್ಲದಕ್ಕೂ ಉತ್ತರ ನೀಡೋದಾಗಿ ಹೇಳಿದ್ರು. ಆದ್ರೆ ನಾಗೇಂದ್ರ ಪರ ಇರುವ ಕಾಂಗ್ರೆಸ್ ನಾಯಕರು ಹಾಗೂ ಸರ್ಕಾರದ ವಾದವನ್ನ ಗಮನಿಸೋದಾದ್ರೆ ನಾಗೇಂದ್ರ ಬೆಂಬಲಿಗರು ಹೇಳುವಂತೆ ಕರ್ನಾಟಕದ SIT ವಾಲ್ಮೀಕಿ ನಿಗಮ ಹಗರಣದಲ್ಲಿ ಈಗಾಗಲೇ ಕ್ಲೀನ್ ಚಿಟ್ ನೀಡಿದೆ. ನಾಗೇಂದ್ರ ವಿರುದ್ಧದ CBI ಚಾರ್ಜ್ ಶೀಟ್ ಕಾನೂನು ಬಾಹಿರ. ಇಡಿ ಒಮ್ಮೆ ಆರೋಪ ಪಟ್ಟಿ ಸಲ್ಲಿಸಿದ ಬಳಿಕ CBI ಚಾರ್ಜ್ ಶೀಟ್ಗೆ ಮಾನ್ಯತೆ ಇಲ್ಲ. ಇದು ಪೂರ್ಣ ಪ್ರಮಾಣದಲ್ಲಿ ರಾಜಕೀಯ ಪ್ರೇರಿತವಾಗಿದ್ದು CBI ಚಾರ್ಜ್ ಶೀಟ್ ಅನ್ನೇ ಕೋರ್ಟ್ನಲ್ಲಿ ಚಾಲೆಂಜ್ ಮಾಡಲಾಗಿದೆ. ಇದುವರೆಗೂ ಯಾವುದೇ ರೀತಿಯ ಆರೋಪ ಸಾಬೀತಾಗಿಲ್ಲ. ಕಾನೂನಿನಲ್ಲಿರುವ ಅವಕಾಶದಡಿಯೇ ನ್ಯಾಯಾಲಯ ಜಾಮೀನು ನೀಡಿದೆ. ಇನ್ನು ಹೊರ ರಾಜ್ಯಕ್ಕೆ ಪ್ರವಾಸ ಹೋಗಬೇಕಾದ ಸಂದರ್ಭದಲ್ಲಿ ಕೋರ್ಟಿಗೆ ಮಾಹಿತಿ ನೀಡಿ ಪ್ರಯಾಣಿಸಲಾಗಿದೆ. ಪ್ರತಿ ಹಂತದಲ್ಲೂ ಕಾನೂನು ಪಾಲಿಸಿದ್ದೇವೆ ಅಂತಾರೆ. ಈ ಬಾರಿಯ ಮಳೆಗಾಲದ ಅಧಿವೇಶನದಲ್ಲಿ ನಾಗೇಂದ್ರ ಪ್ರಕರಣ ಬಿಜೆಪಿ ಹಾಗೂ ಕಾಂಗ್ರೆಸ್ ನಡುವಿನ ಭೋರ್ಗರೆತಕ್ಕೆ ಸಾಕ್ಷಿಯಾಗುವ ಲಕ್ಷಣಗಳು ಕಾಣಿಸ್ತಾ ಇದೆ. ಅಧಿವೇಶನಕ್ಕೆ ಕೆಲವೇ ದಿನಗಳು ಬಾಕಿ ಇರುವ ಸಂದರ್ಭದಲ್ಲಿ ಬಿಜೆಪಿ ತಂತ್ರಗಾರಿಕೆಯ ಮೊರೆ ಹೋಗಿದ್ರೆ ಅತ್ತ ಆಡಳಿತಾರೂಢ ಕಾಂಗ್ರೆಸ್ ಸಹ ಸದ್ದಿಲ್ಲದೆ ಸವಾಲಿಗೆ ಸಿದ್ಧವಾಗ್ತಾ ಇದೆ. ಪ್ರಮೋದ್ ಜೊತೆ ಅನಿಲ್, TV9 ಬೆಂಗಳೂರು.